ಶ್ರೀಮತಿ ಶ್ರೀಮಾನ್ ಶ್ರೀಮತಿ. ಅದು ಒತ್ತರನಿ ನ್ಯೂಸ್ಲಿ. ಗೊತ್ತಾಯ್ತು ಕಡಿ ಝೂಯಿಂದ ತಪ್ಪಿಸ್ಕೊಂಡಿದ್ದ ಅಲ್ವಾ? ಕರಡಿ ಅಂದ್ರೆ ನಿಮಗ್ ಭಯ ಇಲ್ವೇ? ನೋ ನೆವರ್. ಈ ಜಾನಿಗೆ ಭಯನಾ? ಆ ಕರಡಿ ಸಿಗ್ಲಿ ಅಂತ ಕಾಯ್ತಿದ್ದೀನಿ. ಸಿಕ್ಕರೆ ನನ್ನ ಪೌರುಷ ಏನು ಅಂತ ತೋರಿಸ್ತೀನಿ. ಈಗ ನಮ್ಮ ಅಣ್ಣಯ್ಯಪ್ಪನವ್ರಿಗಿಂತ ಬೇಟೆಗಾರ ಇನ್ನೊಬ್ಬ ಬೇಕಾ ನಮ್ಮ ಏರಿಯಾಗೆ? ಅವ್ರನ್ನ ಕಾವಲ್ಗಾರನಾಗ ಹಾಕ್ಬಿಡ. ಬಿಲ್ಡಪ್ ತಗೊಳಕ್ ಹೋಗಿ ಬಿಲ್ಡಿಂಗ್ ಮುಂದೆ ವಾಚ್ಮೆನ್ ತರ ಸುತ್ತೋಂಗ್ ಆಗೋಯ್ತಲ್ಲಪ್ಪ. ಏನಾಯ್ತು ಪುಟ್ಬಲಿ ಅವ್ರೆ? ಇಡೀ ಊರಿಗೆ ಶಾಕ್ ಕೊಡು ಈ ಬಜರಂಗಿ ಮಾತ್ರ ನಿಮ್ಮ ಮನೆಗೆ ಬಂದು ನಾನೇ ಶಾಕ್ ತಗೊಂಡ್ಕಲ್ಲ ಮರ್ರೆ. ಮೊದಲು ಈ ಕಾಲಿಂಗ್ ಬೆಲ್ ಅನ್ನು ಚೇಂಜ್ ಮಾಡಿಸಿ. ಇದನ್ನ ಬದಲಾಯಿಸಿದ್ರೆ ಪೊಲೀಸ್ ಜನಗಳೆಲ್ಲ ಬಂದು ಗಂಟೆ ಹೊಡಿತಾರೆ. ನಮಸ್ಕಾರ ಪಿ ಸಿ ಸಾಹೇಬ್ರಿಗೆ. ಪಿ ಸಿ ಅಲ್ಲ ಮರ್ರೆ, ಎಸ್ ಐ. ಪಿ ಸಿ ಆಗಕ್ಕೂ ಲಾಯಕ್ಕಿಲ್ಲ, ಇನ್ನು ಎಸ್ ಐ ಆಗೋದು ಯಾನು ಉದ್ಧಾರ ಮಾಡಿರಿ? ಎಂತ ಗೌಡ್ರೆ ನನ್ನ ಮೇಲೆ ಅಷ್ಟೊಂದು ಸಿಟ್ಟ? ನಿನ್ನೆ ರಾತ್ರಿ ಚಂದನ ರೊಟ್ಟಿಗೆ ಕರಡಿ ಬಂದಿತ್ತು ಅವನಿ. ನಂಗೊಂದು ಫೋನ್ ಮಾಡ್ಕಿದ್ದಿತ್ತು ಮರ್ರೆ, ಬಂದು ಹಿಡಿದು ಕೊಡ್ತಿದ್ದೀನಲ್ಲ. ಫೋನ್ ಮಾಡಿದ್ವಿ, ನೀವ್ ಎತ್ಲಿಲ್ಲ. ಹೌದಾ? ಅದು ನಾನು ಇನ್ನೊಂದು ಕರಡಿ ಹಿಡಿದ್ರಲ್ಲ ಬಿಸಿ ಆಗಿದ್ದೆ ಮರ್ರೆ, ಅದಕ್ಕೆ. ಸುಳ್ಳು ಹೇಳ್ಬೇಡಿ, ನಾವು ಬ್ಯಾಂಡ್ ಲೈನ್ ಫೋನ್ ಮಾಡಿದ್ವಿ. ಅದು ಬ್ಯಾಂಡ್ ಲೈನ್ ಅಲ್ಲ ಕಮ್ಮೆ, ಲ್ಯಾಂಡ್ ಲೈನು. ಹಿಡಿದ್ರೆ ಜಾಡ, ಅದಕ್ಕೆ ಫೋನ್ ಮಾಡಿದ್ವಿ. ನಿಮ್ ಹೆಂಡ್ರು ಎತ್ಕೊಂಡು ಅವ್ರು ಮಲ್ಕೊಂಡವ್ರೆ, ತೊಂದ್ರೆ ಕೊಡ್ಬೇಡಿ ಅನ್ಬಿಟ್ರು. ಅದು ಅದು ಯಾನ್ರಿ ಅದು ಮಧುರ ಅವ್ರಿಗೆ ಏನೂ ಆಗಿಲ್ಲ, ಸರಿ ಆಯ್ತು. ನಿಮ್ಮಂತವ್ರು ರಕ್ಷಣೆ ಕೊಡೋದು ಹಿಂಗಿಯಾ? ಆ ಕರಡಿ ಅವ್ರ ಮನೆಗೆ ಬರ್ತಂದಳಿ ನಂಗೇನು ಕನ್ಸು ಬಿದ್ದಿತ್ತ ಮರ್ರೆ? ಬೀಳಿಸ್ಕೋಬೇಕು. ಈಗ ನಾನು ಹಗಲು ರಾತ್ರಿ ಕಾಯ್ತಾ ಇಲ್ವಾ? ಇನ್ನ ಕಮ್ಮಿ ನೀವು ಹಂಗೆ ಹಗಲು ರಾತ್ರಿ ಕಾಯ್ಬೇಕು. ಮಧುರ ಅವ್ರಿಗೇನಾದ್ರು ಹೆಚ್ಚು ಕಮ್ಮಿ ಆಗಿದ್ರೆ ಕಮಿಷನರ್ ಜೊತೆಗೆ ಹೋಗ್ಬಿಟ್ಟು ಗಾಳಿ ನೀರು ಸಿಕ್ಕದೇ ಇರೋ ಜಾಕ್ ಎತ್ತಂಗಡಿ ಮಾಡಿಸ್ಬಿಡ್ತಾ ಇದ್ದಿ. ಮಧು ರಾ ಅವ್ರೆ ಬನ್ನಿ. ಏನ್ ಗೌಡ್ರೆ, ಏನಿದು? ನೀವು ಬ್ಯಾಗನ್ ಗುಣ ಆಗ್ಲಿ ಅಂತ. ನನ್ಗೇನಾಗಿದೆ? ಐ ಆಮ್ ಆಲ್ ರೈಟ್. ಮಧುರ ಅವ್ರೆ, ನೀವು ನೆನ್ನ ರಾತ್ರಿ ಕರಡಿ ನೋಡ್ಬಿಟ್ಟು ಬೆಚ್ಚ ಬಿದ್ದು ಬಿಟ್ರಲ್ಲ, ಅದಕ್ಕೆ ಅದರಿಂದ ಹೊರಗೆ ಬರಲಿ ಅಂತ ಈ ಹೂವಿನ ಮೂಲಕ ಹಾರೈಸ್ತಾವನಿ. ಕರಡಿ ನೋಡಿ ಹೆದರ್ಕೊಂಡಿದ್ದು ನಾನಲ್ಲ, ಜಾನಿ. ನೆನ್ನೆ ಆ ಕರಡಿ ನೋಡ್ದಾಗ್ಲಿಂದ ಮನೆಯಿಂದ ಈಚೆ ಬರೋಕ್ಕೂ ಹೆದರ್ಕೋತಿದ್ದಾರೆ. ಒಳ್ಳೇದಾಯ್ತು ಕಂಪುಡಿ. ಅಂದ್ರೆ ಅಂತವ್ರೆಲ್ಲ ಹಟ್ಟಿ ಒಳಗೆ ಇರ್ಬೇಕು. ಈಗ ನಾನು ನೋಡಿ ಹುಲಿ ನೋಡೋರು ಧೈರ್ಯ ಹೋಗಿ ಬೀದಲ್ಲಿ ಓಡಾಡ್ತೀನಿ. ನಿಮ್ಗೆ ಅಷ್ಟೊಂದು ಧೈರ್ಯ ಇದ್ರೆ ಆ ಕರಡಿನ ಹಿಡೀರಿ ನೋಡ್ತೀನಿ. ಮಧುರ ಅವ್ರೆ, ನೀವು ಹೇಳೋದು ಹೆಚ್ಚ, ನಮ್ಮ ಮಾಡೋದು ಹೆಚ್ಚ. ಹಿಡ್ದಿ ಅನ್ಕೊಳ್ಳಿ. ಬಸ್ ಇತ್ತಾಗ ಬನ್ನಿ. ಯಾಕೆ? ನಿಮ್ಗೆ ಯಾನ ತೋರ್ಸ್ಬೇಕು ಬನ್ನಿ. ಈ ಬಲ ನೋಡಿ. ಈ ಬಲೆ ಯಾಕೆ? ನಿಮ್ಮನ್ನ ಬೀಳಿಸ್ಕೊಳಕ್ಕೆ. ಏನಂದ್ರಿ? ಮಧುರ ಅವ್ರ ಏನೋ ತಮಾಷೆ ಮಾಡ್ದಿ. ಈ ಬಲ ಇರೋ ಗಂಟ ಆ ಕರಡಿ ನಾನು ದಂಡಕ್ಕೂ ಬರಲ್ಲ. ಬಂತು ಅಂತ ಇಟ್ಕೊಳ್ಳಿ, ಇದನ್ನ ಅದ್ರ ಮ್ಯಾಲ ಹಾಕೊಂಬಿಟ್ಟು ಹಿಡ್ಕೊಂಡ್ಬಿಡ್ತೀನಿ. ಗೌಡ್ರೆ ಅಲ್ಲಿ ನೋಡಿ. ನೋಡ್ತಾವ್ನಿ ಗೌಡ್ರೆ ಅಲ್ಲಿ ನೋಡಿ. ನೋಡ್ತಾವ್ನಿ ಮಧುರ ಅವ್ರೆ. ಗೌಡ್ರೆ ಕರಡಿ. ಕರಡಿ ಹೋಯ್ತು. ಇದೇನಿದು ಗೌಡ್ರೆ, ನೀ ತಂದ ಬಲೆ ನೀವೇ ಬಿದ್ದೋಗ್ಬಿಟ್ರಿ. ಅದು ಬಲೆ ಕರಡಿನೇ ಇರ್ಬೇಕು. ಮಧುರ ಅವ್ರ, ನಂದು ಇನ್ನೊಂದು ರೆಡ್ಡಿಂಗ್ ಪೆನ್ನಿಲ್ಲ. ಕರಡಿ ಹೊಡಿವಾಗ ಬಿದ್ದೋಗ್ಬಿಟ್ಟಿರ್ಬೇಕು. ಅಯ್ಯೋ ರುದ್ರಾಕ್ಷಿ ಅದ. ಅಯ್ಯೋ ಡಾಕ್ಟ್ರೇ, ನಿಮ್ಮ ಸೀಡಿ ಥೆರಪಿಯಿಂದ ನನ್ನ ನೋವು ವಾಸಿ ಆಗಲ್ಲ. ನನ್ನ ನೋವು ವಾಸಿ ಆಗಬೇಕು ಅಂದರೆ
ಒಂದು ಇಂಜೆಕ್ಷನ್ ಕೊಟ್ಬಿಡಿ. ಗೌಡ್ರ ನನ್ನ ಕಿಟ್ನಾಗ ಸಿಡಿ ಬಿಟ್ರೆ ಬೇರೆ ಏನೂ ಇಲ್ಲ. ಮಾಯಕಾರ ನಮ್ಮ ಬಾಬಣ್ಣಂಗೆ ಯಾಕಪ್ಪ ಈ ಪಾಟಿ ಕಷ್ಟ ಕೊಟ್ಟಿ? ಆ ಕರಡಿ ನನ್ಗಾರ ಲೈನ್ ಮಾಡಬಾರ್ದಿತ್ತ. ಅದು ಲೈನ್ ಅಲ್ಲ ಕಮ್ಮಿ, ಪೇಯ್ನು. ಹಿಡಿದ್ರೆ ಜಾಡ. ನೋಡಿದ್ರೇನ್ರಿ ಗೌಡ್ರ ಹೆಂಗದ ಕರಡಿ ಕರಾಮತ್ತು. ಇಷ್ಟು ದಿನ ನನ್ನನ್ನು ಆಡ್ಕೊತಿದ್ರಿ, ಈಗ ಅನ್ಭವಿಸ್ಲಿಕ್ಕತ್ತೀರಿ. ಡಾಕ್ಟ್ರೆ ನಮ್ಮ ಬಾಬಣ್ಣಂಗೆ ಎಲ್ಲೆಲ್ಲಿ ನೋವಾಗದ? ಎಲ್ಲೆಲ್ಲಿ ನೋವಾಗಿದೆ ಅನ್ನೋದಕ್ಕಿಂತ ಎಲ್ಲಿ ಆಗಿಲ್ಲ ಅಂತ ಕೇಳ್ರಲ್ಲ. ಮಾಯಕಾರ ಏನಿದು ಅಪಸ್ವರ? ನನಗೆ ಇಂಥ ಪರೀಕ್ಷೆ ಬರ್ಬೇಕಿತ್ತ, ಏನಪ್ಪ ಮಾಡ್ಲಿ? ಆಮೇ ಪುಟ್ಮಲ್ಲಿ ಹಿಂಗೆ ಬಾಯ ಬಡ್ಕೊಬೇಡ ಕಮ್ಮೆ. ಅಚ್ಚೋರಿ ಇಚ್ಚೋರಿ ಅಚ್ಚೋರಿ ಕೇಳಿಸ್ಕೊಂಡ್ಬಿಟ್ರೆ ನಾವು ಹೊಂಟೋಗಿನಿ ಅನ್ಕೊಂಡ್ಬಿಡ್ತಾರೆ. ಅದಕ್ಕೆ ಈಗ್ಲಿಂದಾನೆ ಪ್ರಾಕ್ಟೀಸ್ ಮಾಡ್ಕೊತಿದ್ದಾರೆ. ಜಾನಿ ಅಂದೆ ಹೆಸರಮ್ಮ. ಕೀಪ್ ಕ್ವೈಟ್. ಡಾಕ್ಟ್ರೆ, ಕರಡಿ ಪರಿಚಿರೋದ್ರಿಂದ ಎಲ್ಲೂ ಸೆಪ್ಟಿಕ್ ಆಗಲ್ಲ ತಾನೆ? ಹಂಗೇನಿಲ್ರಿ, ಸಿಡಿ ಹಾಕೊಂಡು ದಿನಕ್ಕೆ 2 ಸಲ ಜಳಕ ಮಾಡಿದ್ರ 3 ದಿನದಾಗ ಹೋಗ್ಬಿಡ್ತದ. ಏನ್ ಪ್ರಾಣನ? ಅಲ್ಲ, ಗಾಯ. ನನಗೆ ಒಂದು ಅರ್ಥ ಆಗವಲ್ತು. ನಿಮ್ಗೆ ಅದೊಂದು ಬಿಟ್ಟು ಬೇರೆ ಏನು ಅರ್ಥ ಆಗಲ್ಲ ಕಂಬಿಡಿ ಡಾಕ್ಟ್ರೆ. ಈ ಏರಿಯಾದಾಗ ನಾನು ಅರ್ಥ ಮಾಡ್ಕೊಂಡಿದ್ದಂದ್ರೆ ನೀವು ಒಬ್ಬರ ನೋಡ್ರಿ. ಅಲ್ಲ, ಆ ಕರಡಿ ನಿಮ್ಮಿಬ್ಬರ ಮೇಲೆ ಯಾಕೆ ಅಟ್ಯಾಕ್ ಮಾಡ್ತು? ಅದೇ ನನಗೂ ಅರ್ಥ ಆಗ್ತಿಲ್ಲ. ಆ ಕರಡಿ ನನ್ನ ಮೇಲೆ ಹಲ್ಲೆ ಮಾಡ್ಲಿಲ್ಲ. ಅದು ಅಲ್ಲೇ ಮಾಡೋಕ್ಕಿಂತ ಮುಂಚೆನೆ ಚಂದನ್ ಅವರು ಜ್ಞಾನ ತಪ್ಪಿದ್ದೋಗ್ಬಿಟ್ರು. ಆದ್ರೆ ಕರಡಿ ಗೌಡ್ರ ಮೇಲೆ ಹಲ್ಲೆ ಮಾಡ್ತಿರೋದು ನೋಡಿದ್ರೆ ಯಾವ್ದೋ ಹಳೇ ದ್ವೇಷ ಇರಬೇಕು ಅನ್ಸುತ್ತೆ. ಯೋ ಹಣ್ಣಪ್ಪನವ್ರೆ, ನನ್ನ ಮೇಲೆ ಕರಡಿಗೆ ಯಾವ ಸಿಂಹ ದ್ಯಾಸ? ಬರೀ ಮನುಷ್ಯರಿಗೆ ಪಟಾಪಟಿ ಚಡ್ಡಿ ಬನ್ನಿನ್ ಮಾರ್ತೀರಾ ಅಂತ. ಅಂದ್ರೆ ನಿಮ್ಮ ಮಾತನಾಡ್ತಾ ಕರಡಿಗೂ ಪಟಪಟಿ ಚಡ್ಡಿ ಕೊಡಬೇಕಿತ್ತು ಅಂತಲಾ? ಆಫ್ಕೋರ್ಸ್. ಚಂದನ್ ಅವ್ರೆ, ನಮ್ಮ ಬಾಬಣ್ಣನಿಗೆ ನೀವು ಪಾಠ ಮಾಡ್ತಾ ಇದ್ದೀರಿ. ಅದು ಪಾರ್ಟ್ ಅಲ್ಲ ಕಮ್ಮೆ, ಹೊರಟು. ಹಿಡಿದ್ರೆ ಜಾಡ. ಪಟಾಪಟ್ಟಿ ಚಡ್ಡಿ ವ್ಯಾಪಾರ ಎಲ್ಲ ಬಿಟ್ಟು ಆ ಕರಡಿ ನಿಮ್ಮ ಮ್ಯಾಲೆ ಯಾಕೆ ಅಟ್ಯಾಕ್ ಮಾಡ್ಲಿಕ್ಕಂತ ಸೀರಿಯಸ್ ಆಗಿ ಥಿಂಕ್ ಮಾಡ್ರಿ. ಆಕ್ಚುಲಿ ಗೌಡ್ರು ನಂಗೆ ಹೂ ಕೊಡಕ್ ಬಂದಾಗ್ಲೇ ಕರಡಿ ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ದು. ಅದಾದ್ಮೇಲೆ ಹೂ ತಗೊಂಡ್ ಹೊರಟೋಯ್ತು. ಅಂದ್ರ ಬ್ಯಾರೆದವ್ರು ಹೂ ಕೊಡೋದು ಅದಕ್ಕೆ ಸೇರಾಗಿಲ್ಲ ಅಂದಂಗ ಆತು. ಕೆಟ್ಟ ಕೆಲಸ ಮಾಡಿದ್ರೆ ನನಗೆ ಇಷ್ಟ ಆಗಲ್ಲ, ಇನ್ನು ಕರಡಿಗೆ ಇಷ್ಟ ಆಗುತ್ತಾ? ಗೌಡ್ರ, ಅವ್ರಿಗೆ ಯಾಕೆ ಹೂ ಕೊಡ್ಲಿಕ್ಕೆ ಹೋದ್ರಿ? ನಿಮಗೆ ಅಷ್ಟೊಂದು ಆಸೆ ಇದ್ರ ನಂಗೆ ಕೊಡ್ರಲ್ಲ. ನಂಗೆ ಕೊಟ್ರೆ ನಿಮ್ಮನ್ನ ಯಾರು ಅಟ್ಯಾಕ್ ಮಾಡಂಗಿಲ್ಲ. ಹೂ ಕಣ್ಣಿ, ಹೂ ಕೊಡ್ದಾರೆ ಹಿಡ್ದರೆ ಕೈ ಬಿಡಲ್ಲ. ಈ ನೀವು ಕೊಟ್ಬಿಟ್ರೆ ಅದೇ ತರದಲ್ಲಿ ಗಂಟು ಹಾಕೊಂಡ್ಬಿಡ್ತಿದಾರಿ. ನಿಂತ್ಕೋ ಕರಡಿ, ನಿಂತ್ಕೋ ನೀನು ಬಾಯ್ಲಿ. ನೋಡಿದ್ರೇನ್ರಿ ಗೌಡ, ಅದ್ರ ಬಗ್ಗೆನ ಮಾತಾಡ್ಲಿಕ್ಕತ್ತಿದ್ವಿ, ಅದ ಬಂದ್ಬಿಡ್ತು. ಇಲ್ಲೇ ಇದ್ರ ಮತ್ ಬರ್ತದ ಅನಿಸ್ತದ. ನಾ ಹೊಂಡ್ತೀನಿ ಗೌಡ್ರ. ಹೊಂಡ್ಲ್ಯಾ? ಕೆಲಸ ಮಾಡಿ. ನಾ ಹೊಂಡಿ. ಜಾನಿ, ಭಯ ಪಡ್ಬೇಡಿ. ಕರಡಿ ಈ ಬೊಕ್ಕೆನ ನಂಗೆ ಕೊಟ್ಬಿಟ್ಟು ಹೋಯ್ತು. ಕರಡಿ ಬೊಕ್ಕೆ ನಿನ್ನ ಕೊಡೋದು ಅಂದ್ರೆ ಏನರ್ಥ? ಅದೇಪ್ಪ, ನಾವು ಹೂ ಕೊಡೋದ್ರಲ್ಲಿ ಅರ್ಥ ಅದೆ, ಆದ್ರೆ ಅದು ಹೂ ಕೊಡೋದ್ರಲ್ಲಿ ಏನ್ ಅರ್ಥ ಅದೆ? ಎಲ್ಲ ಅಪಾರ್ಥ. ಗೌಡ್ರೆ, ಯಾವ ಅನರ್ಥನೂ ಇಲ್ಲ. ಆ ಕರಡಿ ಕತೆ ಏನು ಅಂತ ನಂಗೆ ಅರ್ಥ ಆಗಿದೆ. ಕತ್ಯ ಅದೇನ್ ಹೇಳಿ? ನಿನ್ನೆ ರಾತ್ರಿ ನಾನು ಬೆಡ್ರೂಮ್ಗೆ ಹೋದಾಗ ಕರಡಿ ಬೆಚ್ಚಿಡ್ ಹೊತ್ಕೊಂಡು ಮಲ್ಕೊಂಡಿತ್ತು. ನಾನು ಅದನ್ನ ಜಾನಿನೇ ಅನ್ಕೊಂಡು ಪ್ರೀತಿಯಿಂದ ಮಾತಾಡ್ದೆ. ಐ ಲವ್ ಯು ಅಂತ ಹೇಳಿದೆ. ಕೊನೆಗೆ ಒಂದ್ ಮುತ್ತು ಕೊಟ್ಟೆ. ನೀವು ಅದಕ್ಕೆ ಮುತ್ತು ಕೊಟ್ರಿ, ಅದಕ್ಕೆ ನಿಮ್ಗೆ ಅದ್ರ ಮೇಲೆ ಪ್ರೀತಿ ಬಂದಿರೋದು. ಎಸ್, ಕರಡಿ ನನ್ನ ಪ್ರೀತಿ ಮಾಡ್ತಿದೆ. ಮಧುರ ಅವ್ರೆ, ಒಂದು ಪ್ರಾಣಿನ ಪ್ರೀತಿ ಮಾಡಕ್ಕಾಯ್ತದ ಹೇಳಿ? ಯಾಕಾಗಲ್ಲ ಗೌಡ್ರೆ? ಪ್ರಾಣಿಗಳ್ಗೇನ್ ಮನ್ಸಿರಲ್ವಾ, ಹೃದಯ ಇರಲ್ವಾ? ಮಾತಾಡಕ್ ಆಗಲ್ಲ ಅನ್ನೋದ್ ಬಿಟ್ರೆ ಮನುಷ್ಯರಿಗಿಂತ ಜಾಸ್ತಿನೇ ಬುದ್ಧಿ ಇರುತ್ತೆ.
ಡಾರ್ಲಿಂಗ್ ನಿನ್ಗೆ ಹುಚ್ಕಿ ಚಿಡ್ದಿದ್ಯಾ? ಪ್ರೀತಿ ಅಂದ್ರೇನೆ ಹುಚ್ಚಲ್ವಾ ಜಾನಿ? ಆಕ್ಚುಲಿ ಕರಡಿನ ನಾನು ಪ್ರೀತಿ ಮಾಡ್ತಿದ್ದೀನಿ. ಮಧುರ ಅವ್ರೆ, ಇದು ಮಾತ್ರ ಸಾಧ್ಯ ಅಲ್ಲ. ಬೇಕಾದ್ರೆ ನೀವು ನನ್ನ ಪ್ರೀತಿ ಮಾಡಿ, ಕರಡಿ ಮಾತ್ರ ಪ್ರೀತಿ ಮಾಡಬೇಡಿ. ಮಾಯಕಾರ ಏನಿದು ಅಪಸ್ವರ? ಬಾಬಣ ಎಂಟಿ ಮುಂದೆ ಅದೇನ್ ಮಾತು ಅಂತ ಆಡಿರಿ? ಆಮೇಲೆ ಪುಟ್ಮಲ್ಲಿ ಆ ಕರಡಿ ಬರ್ಲಿ, ಸಾಯಿಸ್ಬಿಡ್ತೀನಿ. ಆ? ಗೌಡ್ರೆ, ನೀವು ಮಾತಾಡ್ತಿರೋದು ತಪ್ಪು. ಪ್ರಾಣಿ ಹಿಂಸೆ ಮಾಡೋದು ತಪ್ಪು ಅಂತ ನಿಮಗೆ ಗೊತ್ತಿಲ್ಲ? ಒಂದು ಮೂಕ ಪ್ರಾಣಿ ಮೇಲೆ ಪ್ರೀತಿ ತೋರ್ಸದ್ಬಿಟ್ಟು ಅದನ್ನ ಸಾಯಿಸ್ತೀನಿ ಅಂತಿದ್ದೀರಲ್ಲ, ಇಷ್ಟು ಕ್ರೂರಿ ಇರ್ಬೇಕು ನೀವು. ಡಾರ್ಲಿಂಗ್ ಕೂಲ್, ನೀನ್ ಈ ರೀತಿ ಯೋಚನೆ ಮಾಡೋದು ತಪ್ಪಾಗುತ್ತೆ. ಕರಡಿ ಎಲ್ಲಾದ್ರೂ ಮನುಷ್ಯನ ಪ್ರೀತಿಸಕ್ಕಾಗತ್ತಾ ಹೇಳು? ಅದ್ ನಿಮ್ ಮುಂದೆ ನನ್ನ ಪ್ರೀತಿ ಮಾಡ್ತಿದ್ಯಲ್ಲ. ಹೋಗತ್ತಾಗ ಮಧುರ ಅವರು ಹಿಂಗೆ ಬದಲಾಯ್ತಾರೆ ಅಂತ ಗೊತ್ತಿರಲಿಲ್ಲ. ಎಷ್ಟು ಸುಂದರವಾಗಿರೋ ನನ್ನ ಬಿಟ್ಬಿಟ್ಟು ಆ ಕರಡಿನ ಪ್ರೀತಿ ಮಾಡ್ತೀನಿ ಅಂತಾರಲ್ಲ, ಹೆಂಗಾರು ಮಾಡಿ ನನ್ನ ಪ್ರೀತಿ ಮಾಡಂಗೆ ಮಾಡಬೇಕು. ಅಣ್ಣಯ್ಯ, ಯಾರು ನಿಮ್ ಪ್ರೀತಿ ಮಾಡ್ಬೇಕು? ಅದೇ ಕೂಡ ನಿಮ್ಮ ಅತ್ಕಮ್ಮನ್ನ ನಾನು ಹಂಗಾದ್ರೆ ನೀನ್ ಇಷ್ಟು ದಿವಸ ಅತ್ಕಮ್ಮನ್ ಪ್ರೀತಿ ಮಾಡ್ತಾ ಇರ್ಲಿಲ್ವಾ? ಮಾಡ್ತಿದ್ದು ಕೂಡ, ಆದ್ರೆ ಅವಳು ಪ್ರೀತಿ ಮಾಡಿದಷ್ಟು ನಾನು ಅವಳನ್ನ ಪ್ರೀತಿ ಮಾಡ್ತಿರ್ಲಿಲ್ಲ. ಅದಕ್ಕೆ ಇನ್ಮೇಲೆ ಅವಳಿಗಿಂತ ಜಾಸ್ತಿ ಪ್ರೀತಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಿ. ನೀವು ಸಾನ ಗುಲ್ಡ್ ಹಸ್ಬೆಂಡ್. ಅದು ಗುಲ್ಡು ಹಸ್ಬೆಂಡ್ ಅಲ್ಲ ಕಮ್ಮೆ, ಗೋಲ್ಡ್ ಹಸ್ಬೆಂಡ್. ಹಿಡಿದ್ರೆ ಜಾಣ. ಕೂಸು, ನಿಮ್ಮ ಅಣ್ಣಯ್ಯ ನನ್ನ ಎಷ್ಟು ಪ್ರೀತಿ ಮಾಡ್ತಾರೆ ನೋಡು. ಅದಕ್ಕೆ ಅಮ್ಮ, ನನ್ಗಂಗ ಅನ್ಸ್ತಾ ಇಲ್ಲ. ಅವ್ರ ಮನ್ಸಲ್ಲಿ ಏನೋ ಬ್ಯಾರೆ ನಡೀತೈತೆ. ಇನ್ ಮುಂದೆ ಹಿಂಗ್ ಡ್ರಾ ಮಾಡ್ತಾವ್ರೆ. ನೋಡ್ದೆ ಮೇವ್ ನೋಡ್ಸ, ಬೇಕು ಅಂದಾಗಲೆಲ್ಲ ಬಾಳೆಹಣ್ಣು ತಂದು ಅವ್ನು ಬಾಯಿಗೆ ಇಡ್ತಾನಲ್ಲ, ಅದಕ್ಕೆ ನನ್ನ ಮೇಲೆ ಅನುಮಾನ ಪಡ್ತಾವನೆ. ಕೂಸು, ನಿಮ್ಮ ಅಣ್ಣನ ಮೇಲೆ ಅನುಮಾನ ಪಟ್ರೆ ಅದು ಯಾರು ಮೆಚ್ಚಕ್ಕಿಲ್ಲ. ಆಗ್ಲೇ ಕಡಿತವ ಎರಡು ತಿಂದು ಸಾನ ನೋವಲ್ಲವ್ರೆ. ನಾವ್ ಇನ್ನೂಸಿ ನೋವು ಕೊಡೋದು ಬೇಡ. ಬಾಬಣ್ಣ, ಆ ಕರಡಿ ಪುನಃ ಬಂದು ನಿಮ್ಗೆ ಏನಾರ ಮಾಡ್ತದೆ ಅಂತ ನನ್ಗೆ ಅನ್ನಿಸ್ತಾ ಇದೆ. ಅದಕ್ಕೆ ಕಮ್ಮಿ ಹೇಳ್ದದು, ನೀವಿಬ್ರು ಉದಯರಂಗ ಬಸ್ ಹತ್ಕೊಂಡು ಊರಿಗೆ ಹೋಗಿ ಅಂತ. ನನ್ನ ಮಾತು ಎಲ್ಲಿ ಕೇಳಿರಿ? ಬಾಬಣ್ಣ, ಊರಿಗೆ ಹೋಗ್ಬೇಕಾಗಿರೋದು ನಾವಿಬ್ರು ಅಲ್ಲ, ನೀವು. ಆ ಕರಡಿ ಬಾರ್ಗೆಟ್ ಮಾಡಿರೋದು ನಿಮ್ಗೆ. ಅದು ಬಾರ್ಗೆಟ್ ಅಲ್ಲ ಕಮ್ಮಿ, ಟಾರ್ಗೆಟ್. ಹಿಡಿದ್ರೆ ಜಾಡ. ಅಲ್ಲ ಕಮ್ಮೆ, ನಾನು ಊರಿಗೆ ಹೊಟ್ಟೋಗ್ಬಿಟ್ರೆ ಆ ಕರಡಿ ಹಿಡಿಯೋರು ಯಾರ? ನೀನಲ್ಲಿ ಕರಡಿನ ಹಿಡಿತಾ ಇದೀಯ ಅಣ್ಣಯ್ಯೋ? ಕರಡಿನೇ ನೀನ್ ಹಿಡ್ಕೊಂಡು ರುಬ್ತಾದೆ. ಅಡೋ, ಆ ಕರಡಿ ಹೊಡೆದಕ್ ನೋವಾಗಿಲ್ಲ ಕಡ. ನಿಮ್ ಮಾತುಗಳು ಕೇಳಿ ನಂಗೆ ನೋವಾಗದೆ. ಸರಿ ಅಣ್ಣಯ್ಯ, ನೀನ್ ಕರಡಿನ ಹೆಂಗ್ ಹಿಡ್ತೀಯೋ ಹೇಳು. ಅಲ್ಲ ಕೂಡ, ನೀವಿಬ್ರು ಇಲ್ಲೇ ಇದ್ರೆ ನಾ ಹೆಂಗ್ ಕರಡಿ ಹಿಡಿಲಿ? ಬಾಬಣ್ಣ, ನಾವೇನು ಕರಡಿ ಹಿಡಿಬೇಡ ಅಂದ್ವಾ? ಅಂದಿಲ್ಲ ಕಮ್ಮೆ, ಆದ್ರೆ ನನ್ ಮೇಲೆ ಕೋಪಕ್ಕೆ ನಿಮ್ಮಿಬ್ರಿಗೂ ಏನಾದ್ರು ಮಾಡ್ಬಿಡ್ತೇನೋ ಭಯ. ಅದು ನಮ್ಗೇನು ಮಾಡೋದಿಲ್ಲ ಕಣ್ಬಿಡಿ. ಆ ಕರಡಿಗೆ ನಮ್ ಕಂಡ್ರೆ ಸಾನೆ ಪ್ರೀತಿ. ಅಂದ್ರೆ ನನ್ ಕಂಡ್ರೆ ದ್ವೇಷ ಅಂತನಾ? ನೋಡಮ್ಮೆ, ಯಾರನ್ನ ದ್ವೇಷ ಕಟ್ಕೊಂಡ್ರು ಬದುಕ್ಬಿಡ್ಬೋದು, ಆದ್ರೆ ಈ ಗೌಡನ್ ದ್ವೇಷ ಕಟ್ಕೊಂಡ್ರೆ ಪ್ರಾಣಿಗಳಾಗ್ಲಿ ಜನಗಳಾಗ್ಲಿ ಬದುಕಕ್ ಸಾಧ್ಯ ಇಲ್ಲ. ಅಣ್ಣಯ್ಯ, ನೀನ್ ಹಿಂದೆ ನೋಡ್ ಕರಡಿ ಅದೇ. ಎಲ್ಲಡ ಕರಡಿ ನನ್ ತಮ್ಮ ಐಕ್ಲಾಟ ಆಡಿಯಾ? ನೀನ್ ನನ್ ಮುಂದೆ ಬಿಲ್ಡಪ್ ತೋತಿದ್ಯೆ. ತಗದು ಬುಟ್ಟ ಚಡ್ಡಿ ಜೊತೆ ಚಿಪ್ಪು ಉದ್ರ ಬಿಡಬೇಕು. ಹೋಗಣ ಇಲ್ಲಿಂದ. ನುಲಗ ತಿಕ್ಕಿ ಕಿಸಿ ಕಿಸಿ ಅಲ್ಲಿ ಕಿಸಿ. ನಾನು ನೋಡ್ರಿ ಅಲ್ಲಿ ಕಿಸಿಬೇಕು ಅನ್ಸಿದ. ಬಾಬಣ್ಣ, ನನ್ ನಕ್ಕೊಂದು ನಿಮ್ ನೋಡಲ್ಲ. ಅಂತ ಕರಡಿ ಅಂತಿದ್ದಕ್ಕೆ ಎದ್ರಿಕೊಂಡ್ಬಿಟ್ರಲ್ಲ, ಅದಕ್ಕೆ. ಮನ್ಸ ಅಂದ್ಮೇಲೆ ಭಯ ಪಡ್ಬೇಕಾಯ್ತದ ಕಮ್ಮಿ. ನಮ್ಮ ಸಮಾಧಾನಕ್ಕೋಸ್ಕರ ಆಗಾಗ ಬಿಲ್ಡಪ್ ಕೊಡ್ತಾ ಇರ್ತೀವಿ. ಯಾರಾದ್ರೂ ಕರಡಿ ಗಂಡಸರನ್ನೇ ಅಟ್ಯಾಕ್ ಮಾಡ್ಬೇಕಾ? ಈ ಕರಡಿಯಿಂದ ಮಧುರ ಅವ್ರ ನೋಡ ಆಸೆ ತಣ್ಣೀರು ಎಷ್ಟಂಗೆ ಆಯ್ತು. ಬಾಬಣ್ಣ, ನೀವ್ಯಾಕೆ ಮಧುರಾಗಿ ನೋಡ್ಬೇಕು? ಅಂದ್ರೆ ಅಣ್ಣಪ್ಪನವ್ರಿಗೂ ಹುಷಾರಿಲ್ವಲ್ಲ, ಅವ್ರು ನೋಡ್ಕೊಳ್ಳೋದು ಅವರೇ ತಾನೆ. ನೀವೇನು ಹೇಳ್ತಾ ಇದೀರ ನಂಗೆ ಅರ್ಥ ಆಯ್ತಾ ಇಲ್ಲ. ನಿನ್ಗೆ ಅರ್ಥ ಮಾಡ್ತಾ ಕೂರ್ಸ್ಕೊಳಕ್ ಟೈಮ್ ಇಲ್ಲ. ಓಕೆ, ಆಮೇಲೆ ನೋಡು ಬಿಡು ಗಾಡಿ. ಬಾಬಣ್ಣ, ಕರಡಿ! ಬಾರ ಇಲ್ಲಿ. ಅಲ್ಲ, ನಾವೆಲ್ಲ ಕರಡಿ ಭಯದಲ್ಲಿದ್ರೆ ನೀನು ಅದೇನೋ ವರ್ಲ್ಡ್ ಕಪ್ ಅಲ್ಲಿ ಗೆದ್ದವ್ರ ಥರನೇ ಖುಷಿ ಪಡ್ತಾ ಇದೆಯಲ್ಲ, ಯಾಕೆ? ಐ ಲೈಕ್ ಇಟ್. ಅದೇ ಯಾಕೆ ಇತ್ತು? ನೀವೆಲ್ಲರೂ ಕರಡಿಯನ್ನು ನೋಡಿ ಹೆದರ್ತಾ ಇದ್ದೀರಲ್ಲ, ಅದಕ್ಕೆ. ಅದೇ ನಿಮ್ ಸೋದರ ಮಾವ ಅದೇನಾರು ಒಂದ್ಸತಿ ನೀನು ಕಚ್ಚುಗಳು ಇಡೋಕೆ ಶುರು ಮಾಡಿದ್ರೆ ನೀನು ಪಟಕ್. ಹಾಗೆಂತ ಆಗೋದಿಲ್ಲ ಮಾಸ್ಟ್ರೆ. ಈಗಷ್ಟೇ ಒಬ್ಬ ರಸ್ತೆಯಲ್ಲಿ ಕರಡಿಯನ್ನು ಆಡಿಸ್ಕೊಂಡು ಬರ್ತಿದ್ದ. ಅದೇ ಕರಡಿಯಿಂದ ಕೈನ ನಾನು ಕಚ್ಚಿ ಕುಳಿಸ್ಕೊಂಡೆ. ಐ ಲೈಕ್ ಇಟ್.
ಇಷ್ಟೊಂದು ಖುಷಿ ಆಗಿದ್ದೀರಾ? ಆ ಸ್ಪೀಕರ್ ಹತ್ರ ಬೀಡ ತಗೊಳ್ಳೋ ಬದಲು ಸೈಕಲ್ ಕಿತ್ಕೊಂಡ್ ಬಂದ್ಬಿಟ್ಟಿದ್ದೀರಾ? ಆ ಸ್ಪೀಕರಿಗೆ ಹುಷಾರಿರ್ಲಿಲ್ಲ ಮರ್ರೆ, ಅದಕ್ಕೆ ಅನೌನ್ಸ್ಮೆಂಟಿಗೆ ಬೇಕಂದೇಳಿ ಹೇಳಿ ಸೈಕಲ್ ತಗೊಂಡು ಬಂದೆ. ಏನ್ ಅನೌನ್ಸ್ಮೆಂಟ್ ಮಾಡ್ತಿದ್ರಿ? SI ಪೋಸ್ಟ್ ರಿಸೈನ್ ಮಾಡಿ ವಾಚ್ಮ್ಯಾನ್ ಆಗಿದ್ದೀರಾ ಅಂತನಾ? ರಿಸೈನ್ ಅಲ್ಲ ಮರ್ರೆ, ಪ್ರಮೋಷನ್ ಸಿಕ್ಕುದೊಂದು ಬಾಕಿ ಇತ್ತು ನನಗೆ. ಅಂತ ಕೆಲಸ ಏನ್ ಮಾಡಿದ್ರಿ? ನಿಮ್ಗೆಲ್ಲ ಕಾಟ ಕೊಡ್ತಿದ್ ಕರಡಿನ ನಾ ಹಿಡಿದು ಕೊಟ್ಟಿದ್ದಿ. ನಿಮ್ ಪ್ರತಿಷ್ಠೆಗೋಸ್ಕರ ಮೂಕ ಪ್ರಾಣಿನ ಹಿಡ್ಕೊಟ್ಬಿಟ್ರಲ್ಲ. ಇದು ನನ್ನ ಕರ್ತವ್ಯ ಅಲ್ಲ ಮರ್ರೆ. ನಾನು ಆ ಕರಡಿನ ಹಿಡಿದುಕೊಡದೇ ಇದ್ದಿದ್ರೆ ನಾವೆಲ್ಲ ಇಷ್ಟು ನೆಮ್ಮದಿಯಿಂದ ಇರ್ಪಕ್ಕಾಗ್ತಿದ್ದಿತ್ತ ಹೇಳಿ? ನಮ್ ನೆಮ್ಮದಿಗೋಸ್ಕರ ಪ್ರಾಣಿ ನೆಮ್ಮದಿನ ಹಾಳು ಮಾಡ್ಬಿಟ್ರಲ್ಲ. ಬಾಯ್ ಸುಂದ್ರಿ ಮೇಡಮ್, ಕೋಪ ಮಾಡ್ಕೊಂಬೇಡಿ ಮಾರ್ರೆ. ನಾನು ಅದನ್ನು ಹಿಡಿದು ಬೋನಿಗೆ ಹಾಕಲ್ಲ, ಹಿಡಿದು ಕಾಡಿಗೆ ಬಿಟ್ಟು ಬಂದಿದ್ದೆ. ಅದೆಲ್ಲ ಆರಾಮಾಗಿರುತ್ತೆ ಬಿಡಿ. ಮಧುರ ಅವ್ರೆ, ಕರಡಿನ ಕಾಡಕ್ಕೆ ಬಿಟ್ರದು ನಿಮ್ಗೆ ಇಷ್ಟ ಇಲ್ಲ ಅನ್ನಿಸ್ತದೆ? ಖಂಡಿತ ಇಲ್ಲ. ಅದು ನಮ್ ಜೊತೆಗೆ ಇದ್ದಿದ್ರೇನೆ ನಂಗೆ ಇಷ್ಟ ಆಗ್ತಿತ್ತು. ನನ್ ಮುದ್ದು ಕರಡಿ, ಐ ಮಿಸ್ ಯು. ವಾಟ್ ಮಧು, ಕರಡಿ ಸಿಕ್ಕಿದೆ ಅಂತ ಖುಷಿಯಾಗಿರೋದು ಬಿಟ್ಟು ಬೇಜಾರಲ್ಲಿ ಕೂತಿದ್ಯಾ? ನಿಮಗ್ ಖುಷಿ ಆಗಿರ್ಬೋದು, ಆದ್ರೆ ನಂಗೆ ಖುಷಿ ಆಗಿಲ್ಲ. ಪಾಪ ಕರಡಿನ ಹಿಡ್ಕೊಂಡು ಹೋಗ್ಬಾರ್ದಿತ್ತು. ಎಜುಕೇಟೆಡ್ ಆಗಿ ನೀನು ಈ ರೀತಿ ಮಾತಾಡ್ತಿದ್ಯಾ? ಮನುಷ್ಯರು ಎಲ್ಲಾದ್ರೂ ಪ್ರಾಣಿಗಳ ಜೊತೆ ಬದುಕಕ್ಕಾಗತ್ತಾ? ಯಾಕೆ ನಾನ್ ನಿಮ್ ಜೊತೆ ಬದುಕ್ತಿಲ್ವಾ? ಡಾರ್ಲಿಂಗ್, ನೀನ್ ತಮಾಷೆ ಮಾಡ್ತಿದ್ಯಾ ಅಂತ ನನಗೆ ಗೊತ್ತು, ಆದ್ರೂ ನಾನೇನು ಬೇಜಾರು ಮಾಡ್ಕೊಳಲ್ಲ. ನೀವೇನ್ ಬೇಕಿದ್ರು ತಿಳ್ಕೊಳ್ಳಿ, ನಾನೇನ್ ತಮಾಷೆ ಮಾಡಿಲ್ಲ, ಸೀರಿಯಸ್ ಆಗೇ ಹೇಳಿದ್ದು. ಇದೇನಪ್ಪ, 2 ದಿನಕ್ಕೆ ಕರಡಿನ ಇಷ್ಟೊಂದು ಹಚ್ಕೊಂಡ್ಬಿಟ್ಟಿದ್ದಾಳೆ. ಇದನ್ನೆಲ್ಲ ನೋಡ್ತಾ ಇದ್ರೆ ನಾನು ಮನೆ ಬಿಟ್ಟು ಝೂಗೆ ಹೋಗಿ ಕರಡಿ ಬೋನಲ್ಲಿ ಕೂಡ್ಬೇಕಾಗತ್ತೆ. ಇದಕ್ಕೆ ಅವಕಾಶ ಕೊಡಬಾರ್ದು. ನೀನೇ ನೀನೇ ನನಗೆಲ್ಲ ನೀನೇ, ಮಾತು ನೀನೇ ಮನಸ್ಸೆಲ್ಲ ನೀನೇ, ನನ್ನ ಎದೆ ತುಂಬ ನಿನ್ನ ಪ್ರೀತಿ ತಾನೇ, ನೀನು ಇರದ ಮೇಲೆ ಹೇಗೆ ಇರಲಿ ನಾ ಜಾಣೆ. ಹೇಗಿತ್ತು ಮಧು ನನ್ನ ಸಾಂಗ್ ಅಂಡ್ ಡ್ಯಾನ್ಸ್? ಓ, ನೀವ್ ಮಾಡಿ ಡಾನ್ಸಾ? ನಾನೇನೋ ಕರಡಿ ಕುಣಿತಿದ್ದೆ ಅನ್ಕೊಂಡೆ. ದಿಸ್ ಇಸ್ ಟೂ ಮಚ್ ಹನಿ. ನಿನ್ನನ್ನೇ ನಂಬ್ಕೊಂಡಿರೋ ಗಂಡನ್ಗೆ ಈ ರೀತಿ ಸತಾಯಿಸಬಾರ್ದು. ಯಾವ ಗಂಡನು ಹೆಂಡತಿ ಮೇಲೆ ಡಿಪೆಂಡೆಂಟ್ ಆಗಿರ್ಬಾರ್ದು, ಹಾಗೆ ಯಾವ ಹೆಂಡತಿನೂ ಗಂಡನ ಮೇಲೆ ಡಿಪೆಂಡೆಂಟ್ ಆಗಿರ್ಬಾರ್ದು. ಈ ರೊಟೀನ್ ರೂಲ್ಸ್ ಎಲ್ಲ ನನಗಿಷ್ಟ ಆಗಲ್ಲ. ಈ ಜಾನಿನೇ ಡಿಫ್ರೆಂಟು, ಇವನ್ ಥಿಂಕಿಂಗು ಡಿಫ್ರೆಂಟ್. ಆದ್ರೆ ಆ ಕರಡಿ ನೋಡಿ ಯಾರ ಮೇಲೂ ಡಿಪೆಂಡೆಂಟ್ ಆಗಿರ್ಲಿಲ್ಲ, ತನ್ನ ಪಾಡಕ್ ತಾನಿತ್ತು. ಆದ್ರೆ ಈ ಮನುಷ್ಯರು ತಮ್ಮ ಸ್ವಾರ್ಥಕ್ಕೋಸ್ಕರ ಅದನ್ನ ಕರ್ಕೊಂಡು ಹೋಗಿ ಕೂಡಾಕ್ತಾರೆ. ಇದ್ರಲ್ಲಿ ತಪ್ಪೇನಿದೆ? ಜನರು ಮನರಂಜನೆಗೋಸ್ಕರ ಈ ತರ ಮಾಡ್ತಾರೆ. ಅವು ಮನುಷ್ಯರನ್ನ ಕರ್ಕೊಂಡು ಹೋಗಿ ಮನೋರಂಜನೆ ತಗೊಂಡ್ರೆ? ಅದು ನಿನಗೆ ಯಾಕೋ ಕರಡಿ ಹುಚ್ಚಿಡ್ದು ಬಿಟ್ಟಿದೆ ಅನ್ಸುತ್ತೆ. ಹುಚ್ಚಲ್ಲ, ಪ್ರೀತಿ. ನೀವು ಅಬ್ಸರ್ವ್ ಮಾಡಿದ್ದೀರಾ? ನಾನು ಒಂದೇ ಒಂದ್ಸತಿ ಅದಕ್ಕೆ ಮುದ್ದು ಮಾಡಿ ಪ್ರೀತಿ ತೋರಿಸಿದ್ದಕ್ಕೆ ನನ್ನನ್ನು ಎಷ್ಟು ಹಚ್ಕೊಂಡಿತ್ತು. ಯಾರಾದ್ರೂ ನಂಗೆ ತೊಂದರೆ ಕೊಡಕ್ ಬಂದ್ರೆ ಹೊಡೆದಾಗ್ತಿತ್ತು. ಆ ಕೆಲಸ ನಾನು ಮಾಡ್ತೀನಿ. ಕರಡಿಗಿಂತ ಹೆಚ್ಚಾಗಿ ನಿನ್ನನ್ನು ಪ್ರೀತಿಸ್ತೀನಿ. ನಂಗೆ ನಂಬಿಕೆ ಇಲ್ಲ. ಛೇ, ಕರಡಿಯಿಂದ ನನಗಿಷ್ಟೆಲ್ಲ ಅವಮಾನ ಆಗೋಂಗಾಯ್ತಲ್ಲ. ಅದೇನಾದ್ರೂ ನನ್ನ ಕೈಗೆ ಸಿಕ್ಕರೆ ಅದನ್ನ ಫುಲ್ ಶೇವ್ ಮಾಡಿ ಅದು ಕರಡಿ ಅಂತ ಗುರ್ತೆ ಸಿಗ್ದಾಗ ಮಾಡ್ಬಿಡ್ತೀನಿ. ನೀನು ಖುಷಿಯಾಗಿರೋಕೆ ಏನು ಮಾಡಬೇಕು ಹೇಳು, ಅದನ್ನೆಲ್ಲ ಮಾಡ್ತೀನಿ. ಇವರೆಲ್ಲ ಹಿಡ್ಕೊಂಡೋಗಿ ಕಾಡಕ್ಕೆ ಬಿಟ್ಟಿರೋ ಕರಡಿನ ನನ್ನ ಹತ್ರ ಕರ್ಕೊಂಡು ಬರ್ಬೇಕು. ನಾನೇನಾದ್ರೂ ಆಗ ಮಾಡಕ್ ಹೋದ್ರೆ ಆ SI ಬಜರಂಗಿ ನನ್ನನ್ನು ಶೂಟ್ ಮಾಡ್ಬಿಡ್ತಾನೆ. ನಂಗೋಸ್ಕರ ಅಷ್ಟು ಮಾಡೋಕ್ಕಾಗಲ್ವಾ? ಡಾರ್ಲಿಂಗ್, ಮೊದಲು ನಿನ್ನ ತಲೆಯಿಂದ ಆ ಕರಡಿ ವಿಷಯ ತೆಗ್ದಾಕು. ತಲೆಯಲ್ಲಿ ಇದ್ದಿದ್ರೆ ತೆಗ್ದು ಹಾಕ್ತಿದ್ದೆ, ಆದ್ರೆ ಅದಿರೋದು ಮನ್ಸಲ್ಲಿ. ನೀವು ಹೋಗಿ ಕರ್ಕೊಂಡು ಬರ್ತೀರೋ ಅಥವಾ ನಾನೇ ಹೋಗಿ ಕರ್ಕೊಂಡು ಬರ್ಲೋ? ನೋ ಮಧು, ನಾನೇ ಹೋಗಿ ಕರ್ಕೊಂಡ್ಬರ್ತೀನಿ. ಈಗ ತುಂಬ ಹಸುವಾಗ್ಬಿಟ್ಟಿದೆ, ಬಿಸಿ ಬಿಸಿಯಾಗಿ ಅಡುಗೆ ಮಾಡ್ತೀನಿ. ಇಬ್ರು ಒಟ್ಟಿಗೆ ಕೂತು ಊಟ ಮಾಡೋಣ. ಅದಕ್ಕೂ ಕಟ್ಕೊಂಡು ಹೋಗಿ ಅಲ್ಲೇ ತಿನ್ನಿಸಿ ಜೊತೆಲೆ ಕರ್ಕೊಂಡ್ಬರ್ತೀನಿ. ಓಕೆನಾ? ಬೈ ಚಾನ್ಸ್ ನೀವೇನಾದ್ರೂ ಕರ್ಕೊಂಡು ಬಂದಿಲ್ಲ ಅಂದ್ರೆ ನಾನೇ ಕಾಡಿಗೆ ಹೋಗ್ಬಿಡ್ತೀನಿ. ಹುಡುಗಿರು ಪ್ರಾಣಿಗಳನ್ನ ಹಚ್ಕೋತಾರೆ ಅಂತ ಕೇಳಿದ್ದೆ, ಆದ್ರೆ ಇಷ್ಟೊಂದು ಡೀಪಾಗಿ ಹಚ್ಕೋತಾರೆ ಅಂತ ಗೊತ್ತಿರಲಿಲ್ಲ. ಮಧು ಡಾರ್ಲಿಂಗ್, ಎಲ್ಲಿ ಹೋದ್ಲಿ ಇವಳು? ನನಗೂ ಹೇಳಿದೆ, ಊಟನೂ ಮಾಡಿದೆ, ಎಲ್ಲೂ ಹೋಗಿರ್ಬೋದು. ಮಧುರಾ, ಮಧು, ಎಲ್ಲಿ ಹೋದ್ಲಿ ಇವಳು? ಓ ಮೈ ಗಾಡ್, ಪುಟ್ಮಲಿ ಅವರೇ, ಪುಟ್ಮಲಿ ಅವರೇ, ಪುಟ್ಮಲಿ ಅವರೇ, ಪುಟ್ಮಲಿ ಅವರೇ, ಗೌಡ್ರ, ಗೌಡ್ರ. ಏನಾಯ್ತ್ರಿ? ಯಾಕ್ರಿ ಹಿಂಗ್ ಇಷ್ಟೊತ್ತಲ್ಲಿ ಬಡ್ಕಂದರಿ? ನನ್ನ ಜೊತೆ ಬನ್ನಿ, ತೋರಿಸ್ತೀರಿ. ಓ ಅಣ್ಣಪ್ಪನವ್ರೆ, ಇಷ್ಟೊತ್ಲಿ ಹ್ಯಾಂಗ್ ತೋರ್ಸಿರಿ? ಗೌಡ್ರ ಬನ್ನಿ ಇಲ್ಲಿ. ಅಲ್ಲಿ ನೋಡ್ರಿ. ಮತ್ತೆ ನೋಡ್ತೀನೋ ಇಲ್ವೋ ಅಂತ ಅನ್ಕೊಂಡಿದ್ದೆ. ಕಾಡಿಂದ ನನ್ಗೋಸ್ಕರ ಬಂದಿದ್ಯಾ? ನನ್ನ ನೋಡಕ್ ಬಂದಾಗ ಯಾರಿಗೂ ತೊಂದರೆ ಕೊಡ್ಬೇಡ. ಲವ್ ಯು ಕರಡಿ, ನನ್ ಮುದ್ದು ಕರಡಿ. ಮಧುರ ಅವ್ರೆ,
ಈ ಕರಡಿ ನೋಡಿದ್ರೆ ಯಾವುದೋ ಅಮರ ಪ್ರೇಮಿ ಇರಬೇಕು, ಅದಕ್ಕೆ ಮಧುರ ಅವ್ರನ್ನ ಹುಡಿಕೊಂಬಂದ್ಬಿಟ್ಟದೆ. ಓ ಅಣ್ಣಯ್ಯಪ್ಪನವ್ರೆ, ನೀವು ಒಂದು ಹೆಣ್ಣು ಕರಡಿ ಹುಡಿಕೊಂಡ್ ಪ್ರೀತಿ ಮಾಡಿ ಮೇಡ್ಪಾರ್ ಈಚಾದಾರ ಆಗ್ತಿದಾರಿ.